ಪ್ರಿಯದರ್ಶಿನಿ. ನಾನಿವತ್ತು ನಿಮ್ಗೆ ನಾಮದಲ್ಗೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಇದು ಹಳೆಯ ಕಾಲದ ಸ್ವೀಟ್ ರೆಸಿಪಿ. ತುಂಬ ಸಿಂಪಲ್ ಕೂಡ ಮತ್ತು ಟೇಸ್ಟಿಯಾಗೂ ಸಹ ಇರುತ್ತೆ. ಮತ್ತು ಇಂಗ್ರೀಡಿಯೆಂಟ್ಸು ಅಷ್ಟೇ 3-4 ಇಂಗ್ರೀಡಿಯೆಂಟ್ಸ್ ಸಾಕು. ಈ ಸ್ವೀಟನ್ನು 2-3 ದಿವಸ ಇಟ್ಕೊಂಡು ತಿನ್ಬೋದು. ಮತ್ತು ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ನೋದಾದರೆ ಒಂದು 4-5 ದಿವಸ ಇಟ್ಕೊಬೋದು. ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಸ್ಟವ್ ಹಚ್ಚಿ ಬಾಣಲಿ ಇಟ್ಟು 1 ಲೋಟ ಸೋನಾ ಮಸೂರಿ ಅಕ್ಕಿ ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ರಾ ರೈಸ್ ಆದರೂ ತೊಗೊಬೋದು, ಇಲ್ಲ ಸೋನಾ ಮಸೂರಿ ಅಥವಾ ಸೊಸೈಟಿ ಅಕ್ಕಿ ಆದರೂ ತೊಗೊಬೋದು. ನಾನಿಲ್ಲಿ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಹುರಿತಾ ಇದ್ದೀನಿ. ಅಕ್ಕಿ ಸ್ವಲ್ಪ ಉರಿಯೋದು ನಿಧಾನ, ಅದಕ್ಕೆ ಕೆಂಪಗಾಗೋವರೆಗೂ ಕೈಯಾಡಿಸ್ತಾನೆ ಇರ್ರಿ. ಈವನ್ನಾಗಿ ರೋಸ್ಟ್ ಆಗುತ್ತೆ, ಆವಾಗ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಇದು ಹಳ್ಳಿ ಕಡೆ ಮಾಡೋ ಅಂಥ ಸ್ವೀಟ್ ರೆಸಿಪಿ. ಮತ್ತು ಮೊದಲೆಲ್ಲ ಈಗಿರೋ ಥರ ಡಿಫ್ರೆಂಟ್ ಸ್ವೀಟ್ಸ್ ಆಗಲಿ ಅಥವಾ ಡಿಫ್ರೆಂಟ್ ಸ್ನ್ಯಾಕ್ಸ್ ಐಟಮ್ಸ್ ಆಗಲಿ ಇರಲಿಲ್ಲ. ಆಗ ಈ ರೀತಿ ಮಾಡಿ ಮಕ್ಕಳಿಗೆ ಕೊಡ್ತಾ ಇದ್ರಂತೆ. ಅದೂ ಅಲ್ಲದೆ ಇದು ಹೆಲ್ತಿಯಾದ ಸ್ವೀಟ್ ರೆಸಿಪಿ ಕೂಡ. ಈ ರೀತಿ ಕೆಂಪಗಾದ್ಮೇಲೆ ಸ್ಟವ್ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಡಬೇಕು. ಹುರಿದಿಟ್ಕೊಂಡಿರೋ ಅಕ್ಕಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರ್ ಮಾಡ್ಕೊಬೇಕು. ಮೊದಲೆಲ್ಲ ಅಕ್ಕಿನ ಬೀಸೋ ಕಲ್ಲಲ್ಲಿ ಬೀಸೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರ್ತಾ ಇತ್ತಂತೆ. ಒಂದು ವೇಳೆ ನೀವು ಜಾಸ್ತಿ ಕ್ವಾಂಟಿಟಿ ಹತ್ರ 1 ಸೇರಿಗೆ ಮಾಡ್ಕೊಳ್ಳೋದಾದರೆ ಫ್ಲೋರ್ ಮಿಲ್ಲಲ್ಲಿ ಪೌಡ್ರ್ ಮಾಡಿಸ್ಕೊಬೋದು. ಇದು ಕಡಿಮೆ ಇರೋದ್ರಿಂದ ನಾನು ಮಿಕ್ಸಿನಲ್ಲೇ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನುಣ್ಣಗೆ ಪೌಡ್ರ್ ಮಾಡ್ಕೊಂಡಾದ್ಮೇಲೆ ಜರಡಿ ಆಡಿಸ್ಕೊಬೇಕು. ಜರಡಿ ಆಡಿಸ್ಮೇಲೆ ಈ ನುಚ್ಚನ್ನು ತೆಗೆದುಬಿಡಿ. ಈಗ ನಾನು ಸ್ಟವ್ ಹಚ್ಚಿ ಪಾತ್ರೆ ಇಟ್ಟು ಈ ಚಂಬಳತೆನಲ್ಲಿ ಅರ್ಧ ಚಂಬಾಗುವಷ್ಟು ಬೆಲ್ಲನ ಹಾಕ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಬೌಲ್ ಅಳತೆನಲ್ಲಿ ಅಥವಾ ಗ್ಲಾಸ್ ಅಳತೆನಲ್ಲಾದರೂ ಹಾಕ್ಕೊಬೋದು. ಅದೇ ಚಂಬಳತೆನಲ್ಲಿ 1 ಚಂಬಾಗುವಷ್ಟು ನೀರು ಹಾಕ್ಕೊಂಡು ಬೆಲ್ಲ ಕರಗೋವರೆಗೂ ಕುದಿಸ್ಕೊಬೇಕು. ಈಗ ಬೆಲ್ಲ ಕರಗಿ ನೀರು ಮರಳ್ತಾ ಇದೆ. ಇದನ್ನು ಪಕ್ಕಕ್ಕೆ ತೆಗೆದು ನಾವು ಯಾವ ಪಾತ್ರೆಯಲ್ಲಿ ಮುದ್ದೆ ಮಾಡ್ಕೊಳ್ತೀವೋ ಆ ಪಾತ್ರೆನ ಸ್ಟವ್ ಮೇಲಿಟ್ಟು ಅದಕ್ಕೆ ಬೆಲ್ಲದ ನೀರನ್ನು ಶೋಧಿಸ್ಕೊಬೇಕು. ಇದಕ್ಕೆ ಚಿಟಿಕೆ ಉಪ್ಪು, ಯಾವುದೇ ಸ್ವೀಟ್ಗಾಗಲಿ ಚಿಟಿಕೆ ಉಪ್ಪು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. 1 ಸ್ಪೂನ್ ತುಪ್ಪ ಹಾಕಿ ಏಲಕ್ಕಿ ಪುಡಿ ಮತ್ತು 1 ಕಪ್ ಕೊಬ್ಬರಿನೂ ಸಹ ಹಾಕ್ಕೊಂಡು ನೀರು ಕುದಿಸಾದ್ಮೇಲೆ ನಾವು ಯಾವ ಚೊಂಬಲ್ಲಿ ಬೆಲ್ಲ ಮತ್ತು ನೀರು ತೊಗೊಂಡಿದ್ವೋ ಅದೇ ಚೊಂಬಲ್ಲಿ ಅರ್ಧ ಚೊಂಬು ಹುರಿದಿರೋ ಅಕ್ಕಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಈಗ ಮುದ್ದೆ ಕೋಲಲ್ಲಿ 1-2-3 ಕಡೆ ಪ್ರೆಸ್ ಮಾಡಿ ಬೇಯೋದಕ್ಕೆ ಬಿಡಬೇಕು. ಒಂದು ವೇಳೆ ಮುದ್ದೆ ಕೋಲು ಇಲ್ಲ ಅಂದರೆ ಚಪಾತಿ ಕೋಲು ಅಥವಾ ಅನ್ನದ ಕೈಯಲ್ಲಿ ಮಾಡ್ಬೋದು. ಇದನ್ನು 8 ನಿಮಿಷ ಬೇಯಿಸ್ಕೊಬೇಕು. ಅದೇ ಏನಾದರೂ ಜಾಸ್ತಿ ಕ್ವಾಂಟಿಟಿ ಇದ್ದರೆ ಆಗ ಜಾಸ್ತಿ ಹೊತ್ತು ಬೇಯಿಸಬೇಕು. 8-10 ನಿಮಿಷ ಆದಮೇಲೆ ಚೆನ್ನಾಗಿ ಮುದ್ದೆ ತೊಳಸೋ ಥರ ತೊಳಸಿ. ಒಂದು ವೇಳೆ ಮೆತ್ತಗಾಗಿ ಹಿಟ್ಟು ಸಾಕಾಗಿಲ್ಲ ಅಂತಂದರೆ ಇನ್ನೂ ಸ್ವಲ್ಪ ಹಿಟ್ಟು ಹಾಕ್ಕೊಬೋದು. ಈ ರೀತಿ ಉಂಡೆ ಇಲ್ಲದೆ ಇರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ 2 ನಿಮಿಷ ಪ್ಲೇಟ್ ಮುಚ್ಚಿ ಬೇಯೋದಕ್ಕೆ ಬಿಡಬೇಕು. 2-3 ನಿಮಿಷ ಬೆಂದಾದಮೇಲೆ ಸ್ಟವ್ ಆಫ್ ಮಾಡಿ ಪ್ಲೇಟ್ ತೆಗೆದು ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೆಲವೊಂದು ಬೆಲ್ಲದಲ್ಲಿ ಕಸ ಕಡ್ಡಿ ಇರುತ್ತೆ, ಇನ್ನೂ ಕೆಲವೊಂದು ಬೆಲ್ಲದಲ್ಲಿ ಕಸ ಕಡ್ಡಿ ಏನೂ ಇರಲ್ಲ. ಅದನ್ನು ನೋಡಿಕೊಂಡು ನೀವು ಬೇಕಿದ್ದರೆ ಬೆಲ್ಲನ ಡೈರೆಕ್ಟಾಗಿ ಹಾಕ್ಕೊಬೋದು, ಶೋಧಿಸೋ ಕೆಲಸ ಇರಲ್ಲ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ
ಪ್ಲೇಟ್ಗೆ ತುಪ್ಪ ಸವರಿ ಕೋಲಲ್ಲಿರೋ ಹಿಟ್ಟೆಲ್ಲ ತೆಗೆದು ಆಮೇಲೆ ಪಾತ್ರೆನಲ್ಲಿರೋ ಹಿಟ್ಟನ್ನು ಸಹ ತೆಗೆದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಒಂದ್ಸರಿ ನೀಟಾಗಿ ಪ್ರೆಸ್ ಮಾಡಿ ತಟ್ಟೆನಲ್ಲಿ ಹರಡಿ ಬಾಕ್ಸ್ ಟೈಪಲ್ಲಿ ಮಾಡ್ಕೊಳ್ಳಿ. ಒಂದು ವೇಳೆ ಬಿಸಿ ಇದ್ದರೆ ಕಪ್ಪಿಂದ ಈ ರೀತಿ ಪ್ರೆಸ್ ಮಾಡ್ಕೊಬೋದು. ಎಷ್ಟು ಬೇಕೋ ಅಷ್ಟು ದಪ್ಪ ಮಾಡ್ಕೊಬೋದು. ಮತ್ತು ಅದು ತಣ್ಣಗಾಗೋದಕ್ಕಿಂತ ಮುಂಚೆನೇ ಬಿಸಿ ಇರುವಾಗಲೇ ಈ ರೀತಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕೊಟ್ಟು ಕಟರ್ ಅಥವಾ ನೈಫಿಂದ ಕಟ್ ಮಾಡ್ಕೊಳ್ಳಿ. ಈಗ ನಾಮದಲ್ಗೆ ರೆಡಿಯಾಗಿದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಾಮದಲ್ಗೆ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಹೇಗ್ ಬಂತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಶೇರ್ ಮಾಡಿ. ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾನು ಇನ್ನೊಂದು ರೆಸಿಪಿ ಜೊತೆ ನಿಮ್ ಮುಂದೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.